ಜೈ ಶ್ರೀರಾಮ್ ಅಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಒಳಗೆ ಒಂದು ಬಲಿಷ್ಠನಾದಂಥ ಒಂದು ಹನುಮಾನ್ ಟೆಂಪಲ್ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ, ಪ್ರತಿ ಊರ ಒಳಗೂ ಹನುಮಾನ್ ಟೆಂಪಲ್ ಇದ್ದೇ ಇರ್ತದೆ. ಇದ್ರ ಒಳಗೆ ಏನು ವಿಶೇಷತೆ ಅಂತ ನೀವು ಕೇಳ್ತಿರ್ಬೋದು. ವಿಶೇಷತೆ ಅದ ಏನಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡ್ರಿ. ಅಷ್ಟಕ್ಕೂ ಈ ದೇವಸ್ಥಾನ ಯಾವ ಊರ ಒಳಗಿಂದು ಅಂತ ಹೇಳಿದ್ರೆ, ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಒಂದು ದಸ್ತಾಪುರ ಅಂತ ಹೇಳಿ ಒಂದು ಗ್ರಾಮ ಬರ್ತದ. ಆ ದಸ್ತಾಪುರನ ಗ್ರಾಮದೊಳಗಿಂದು ಈ ಸುಂದರವಾದಂಥ ಹನುಮಾನ್ ಟೆಂಪಲ್. ಈ ಹನುಮಾನ್ ದೇವ್ರ ದರ್ಶನ ಮಾಡೋ ಸಲುವಾಗಿ ಬೇರೆ ಬೇರೆ ಊರ್ಲಿಂತೆಲ್ಲ ಜನ ಬರ್ತಾರಂತ. ಇದೇ ವಿಷಯಕ್ಕೆ ನಾ ಕೇಳ್ದೆ ಏನ್ ವಿಶೇಷತೆ ಅದ ರೀ, ಎದ್ರ ಸಲುವಾಗಿ ಬರ್ತಾರ ಜನ ಅಂತ ಕೇಳಿದಾಗ ಅವ್ರು ಒಂದೇ ಒಂದ್ ಮಾತಂದ್ರು. ಏನಂತ ಹೇಳಿದ್ರ, ನಮ್ಮ ಹನುಮಾನ್ ದೇವರು ಬಹಳಷ್ಟು ಪವರ್ಫುಲ್ ಅನ್ನ, ಇವ್ರು ಹೇಳಿದೆಲ್ಲ ನಿಜ ಅಥವಾ ಮಾಡಿದೆಲ್ಲ ಖರೆ ಅಥವಾ ಅದ್ರ ಸಲುವಾಗಿ ಜನ ಬರ್ತಾರ ಅಂತ ಹೇಳಿದ್ರು. ಒಂದೇ ಮಾತೊಳಗೆ ಈ ದೇವ್ರದ್ದು ಮಹಿಮೆ ಅವರು ಹೇಳ್ಬಿಟ್ರು. ಯಾಕಂದ್ರ ಈ ಗರ್ಭಗುಡಿ ಒಳಗೆ ಏನದ ಅಂತ ಹೇಳಿದ್ರೆ, ಬರೀ ಹನುಮಾನ್ ದೇವ್ರ ಮೂರ್ತಿ ಅಷ್ಟೇ ಅಲ್ಲ, 3 ದೇವ್ರದ್ದು ಮೂರ್ತಿ ಇಲ್ಲಿ ನೋಡ್ಲಿಕ್ಕೆ ಕಾಣಿಸ್ತದ. ಅದು ಅಲ್ದೇನೆ ಇವರು ಈ ಕಡೆ ನಿರ್ಮಾಣ ಮಾಡದಂತ ಗೋಪುರ ಮ್ಯಾಗ 101 ಕಳಸಗಳು ಕೂಡ ಅವ. ಅಂದ್ರ